ವಿಪಕ್ಷಗಳ ವಿರೋಧ ಇದ್ರೂ ಟೌನ್ಶಿಪ್ ಜಾರಿಗೆ ಸರ್ಕಾರ ಫಿಕ್ಸ್ ಆಗಿದೆ. ಹೋರಾಟಕ್ಕಿಳಿದಿರುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್. ಇದಕ್ಕೆ ಸಿಎಂ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಡದಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು ಇದೀಗ ಪ್ರಧಾನಿ ಮೋದಿ ಅವರ ಹೆಸರು. ಇದೀಗ ದೆಹಲಿ ಮಟ್ಟಕ್ಕೆ ತಲುಪಿರುವಂಥದ್ದು ಬಿಡದಿ ಟೌನ್ಶಿಪ್ ಕಿಚ್ಚು. ಬಿಡದಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು. ಜೆಡಿಎಸ್ ಬಿಜೆಪಿ ವಿರುದ್ಧ ಮೋದಿಗೆ ದೂರು ನೀಡುವುದಕ್ಕೆ ಈಗ ಪ್ಲಾನ್ ಅನ್ನು ಮಾಡ್ತಾ ಇರುವಂಥದ್ದು. ಪ್ರಧಾನಿ ಬೆನ್ನು ತಟ್ಟಿದ್ರು, ಆದರೆ ನಿಮ್ಮವರೇ ಕಾಲಿಳಿತಿದ್ದಾರೆ ಅಂತ ಈ ರೀತಿ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆಯೋದಕ್ಕೆ ಡಿಕೆ ಶಿವಕುಮಾರ್ ಚಿಂತನೆ ನಡೆಸಿದ್ದಾರೆ. ಜೆಡಿಎಸ್ ಬಿಜೆಪಿ ವಿರುದ್ಧ ಮೋದಿಗೆ ಪತ್ರ ಬರೆದು ದೂರುವುದಕ್ಕೆ ಚಿಂತನೆ ನಡೆಸಿದ್ದು ಸದ್ದಿಲ್ಲದೆ ಭೂಸ್ವಾಧೀನ ಪ್ರಕ್ರಿಯೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಪಂಚಾಯಿತಿಗೆ ಅಧಿಸೂಚನೆ ಹೊರಡಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಸರ್ಕಾರ. ಅಂದು 5 ಉಪನಗರ ಘೋಷಿಸಿದ್ದ ಎಚ್ಡಿಕೆ ಇವತ್ತು ವಿರೋಧ ಮಾಡ್ತಾ ಇರೋದು ಯಾಕೆ? ಪ್ರತಿಭಟನೆ ನಡುವೆಯೂ ಹಂತ ಹಂತವಾಗಿ ಜಾರಿ ಮಾಡುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಇದ್ದು, ಶತಾಯಗತಾಯ ಬಿಡದಿಯಲ್ಲಿ ಎಐ ಟೌನ್ಶಿಪ್ ಸ್ಥಾಪನೆಗೆ ಪಟ್ಟು ಹಿಡಿದಿರುವಂಥದ್ದು ಇಲ್ಲಿ ಕಾಣ್ತಾ ಇದೆ. ವಿಪಕ್ಷಗಳ ವಿರೋಧ ಇದ್ರೂ ಟೌನ್ಶಿಪ್ ಜಾರಿಗೆ ಸರ್ಕಾರ ಫಿಕ್ಸ್ ಆಗಿದೆ. ಆದರೆ ಹೋರಾಟಕ್ಕಿಳಿದಿರೋ ಬಿಜೆಪಿ ಜೆಡಿಎಸ್ಗೆ ಸಿಎಂ ಮಾಸ್ಟರ್ ಸ್ಟ್ರೋಕ್ ಕೊಡಲಿಕ್ಕೆ ಮುಂದಾಗಿದ್ದು, ಬಿಡದಿ ಅಖಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಇದೀಗ ಎಳೆದು ತರ್ತಾ ಇದ್ದು, ದೆಹಲಿ ಮಟ್ಟಕ್ಕೆ ತಲುಪ್ತಾ ಇರುವಂಥದ್ದು ಬಿಡದಿ ಟೌನ್ಶಿಪ್ ಕಿಚ್ಚು. ಜೆಡಿಎಸ್ ಬಿಜೆಪಿ ವಿರುದ್ಧ ಮೋದಿಗೆ ದೂರು ನೀಡೋದಕ್ಕೆ ಇದೀಗ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಟೌನ್ಶಿಪ್ ಜಾರಿಯ ವಿಚಾರದಲ್ಲಿ ನಿಮ್ಮವರೇ ಕಾಲೆಳಿತಾ ಇದ್ದಾರೆ ಅಂತ ಪ್ರಧಾನಿಯವರಿಗೆ ಪತ್ರವನ್ನು ಬರೆಯೋದಕ್ಕೆ ಡಿಕೆ ಶಿವಕುಮಾರ್ ಚಿಂತನೆಯನ್ನು ನಡೆಸಿದ್ದಾರೆ. ಸದ್ದಿಲ್ಲದೆ ಭೂಸ್ವಾಧೀನಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದ್ದು, ಒಂದೊಂದೇ ಪಂಚಾಯಿತಿಗೆ ಅಧಿಸೂಚನೆ ಹೊರಡಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹಾಗಾಗಿ ಎಚ್ಡಿಕೆ ಸಿಎಂ ಆಗಿದ್ದಾಗ ತಂದಿದ್ದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಈ ವೇಳೆ ಅಂದು 5 ಉಪನಗರವನ್ನು ಘೋಷಣೆ ಮಾಡಿದ್ದಂತಹ ಕುಮಾರಸ್ವಾಮಿಯವರು ಇವತ್ತು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಪ್ರತಿಭಟನೆ ನಡುವೆಯೂ ಕೂಡ ಹಂತ ಹಂತವಾಗಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಶತಾಯಗತಾಯ ಬಿಡದಿಯಲ್ಲಿ ಎಐ ಟೌನ್ಶಿಪ್ ಸ್ಥಾಪನೆಗೆ ಸರ್ಕಾರ ಪಟ್ಟು ಹಿಡಿದಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದರೆ ಒಂದು ಕಡೆ ರೈತರ ವಿರೋಧ ಇದೆ, ಮತ್ತಷ್ಟು ಮಂದಿ ರೈತರು ಭೂಮಿ ಕೊಡೋದಕ್ಕೆ ಈಗಾಗಲೇ ಒಪ್ಪಿದ್ದಾರೆ. ಹೀಗಿರುವಾಗ ಜೆಡಿಎಸ್ ಮತ್ತು ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇದೊಂದು ರಾಜಕೀಯ ಗಿಮಿಕ್ ಅನ್ನುವಂಥದ್ದು ಇಲ್ಲಿ ಸರ್ಕಾರ ಇದೇ ವಿಚಾರಕ್ಕೆ ತಮ್ಮ ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದು, ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಜೆಡಿಎಸ್ ಬಿಜೆಪಿ ವಿರುದ್ಧ ಮೋದಿಗೆ ಪತ್ರ ಬರೆದು ದೂರಲು ಚಿಂತನೆ ಕೂಡ ನಡೆಸಿದೆ.